ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಕೊರೋನಾ ಟೆಸ್ಟಿಂಗ್ ಶುರುವಾಗಿದೆ. ಎಲ್ಲೆಲ್ಲಿ ಕೊರೋನಾ ಹಬ್ತಾ ಇದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಆಲ್ರೆಡಿ ಜನ ಬಂದು ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಎಲ್ಲ ಮುಗಿತಪ್ಪ ಅನ್ನೋಷ್ಟೊತ್ತಿಗೆ ಮತ್ತೀಗ ಆಲ್ರೆಡಿ ಶುರುವಾಗಿದೆ. PPE ಕಿಟ್, ಗ್ಲೌಸ್, ಮಾಸ್ಕ್ ಧರಿಸಿ ಫೀಲ್ಡ್ಗಿಳಿದಿದ್ದಾರೆ ಸಿಬ್ಬಂದಿಗಳು. ಶಾಂತಿನಗರದ ಪಾಲಿಕೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಟೆಸ್ಟ್ ಮಾಡಲಾಗ್ತಾ ಇದೆ. ಪ್ರತಿದಿನ 5,000 ಟೆಸ್ಟ್ಗೆ ಸೂಚನೆಯನ್ನ ಕೊಟ್ಟಿದೆ ಆರೋಗ್ಯ ಇಲಾಖೆ. ಈ ಹಿನ್ನೆಲೆಯಲ್ಲಿ ರ್ಯಾಂಡಮ್ ಟೆಸ್ಟ್ಗೆ ಮುಂದಾಗಿದೆ BBMP ಇಲಾಖೆ. ಬೆಂಗಳೂರಿನಲ್ಲಿ BBMPಯಿಂದ ಕೊರೋನಾ ಟೆಸ್ಟ್ ಶುರುವಾಗಿದೆ. PPE ಕಿಟ್, ಗ್ಲೌಸ್, ಮಾಸ್ಕ್ ಅನ್ನ ಧರಿಸಿ ಫೀಲ್ಡ್ಗಿಳಿದಿದ್ದಾರೆ ಸಿಬ್ಬಂದಿ. ಶಾಂತಿನಗರದ ಪಾಲಿಕೆಯ ಅಂದ್ರೆ ಅಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ, ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಟೆಸ್ಟ್ಗಳನ್ನ ಮಾಡಲಾಗ್ತಾ ಇದೆ. ಪ್ರತಿದಿನ ಹತ್ತತ್ರ 5,000 ಟೆಸ್ಟ್ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ ಆರೋಗ್ಯ ಇಲಾಖೆ. ಸೊ ಇಷ್ಟರಲ್ಲಿ ಎಷ್ಟು ಜನಕ್ಕೆ ಪಾಸಿಟಿವ್ ಬರುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದೀವಿ. ಈ ಹಿನ್ನೆಲೆಯಲ್ಲಿ ರ್ಯಾಂಡಮ್ ಆಗಿ ಯಾರು ಬರ್ತಾರೋ ಅವರೆಲ್ಲರಿಗೂ ಕೂಡ ಅಂದ್ರೆ ಈ ಒಂದು ಸಿಂಪ್ಟಮ್ಸ್ ಇದ್ದು ಯಾರೆಲ್ಲ ಬರ್ತಾರೆ ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಅವರೆಲ್ಲರಿಗೂ ಕೂಡ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡೋದಕ್ಕೆ BBMP ಇಲಾಖೆ ಕೂಡ ಈಗಾಗಲೇ ಮುಂದಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸಿದ್ಧರಾಗಿದ್ದಾರೆ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ. ಕೋವಿಡ್ ಟೆಸ್ಟ್ಗಳು ಕೂಡ ಈಗಾಗಲೇ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಜನ ಬಂದು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಭವ್ಯ, ನೋಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಮತ್ತೆ ಶುರುವಾಯಿತು ಕೊರೋನಾ ಆತಂಕ. ಹೀಗಾಗಿ ಟೆಸ್ಟ್ಗಳ ಒಂದು ಪಾಳಿ ಈಗ ಅಂತ ಹೇಳ್ಬೋದು. ಒಂದ್ ಕಡೆ BBMP ಬೇರೆ ಬೇರೆ ಕಡೆಗಳಲ್ಲಿ ಟೆಸ್ಟ್ಗಳನ್ನ ಮಾಡ್ತಾ ಇದೆ. ಶಾಂತಿನಗರದಲ್ಲಿ ಈಗಾಗಲೇ ಆರಂಭ ಮಾಡಿದೆ. ಎಷ್ಟು ಜನ ಯಾವ ರೀತಿಯಾಗಿ ವಾಲಂಟಿಯರ್ ಆಗಿ ಬಂದು ಟೆಸ್ಟ್ ಮಾಡಿಸ್ಕೊಳ್ತಾ ಇದ್ದಾರಾ? ಡೀಟೇಲ್ಸ್ ನೋಡೋದಾದ್ರೆ ಸ್ವಲ್ಪ ಕೋವಿಡ್ ಆತಂಕದ ಬೆನ್ನಲ್ಲೇ ಬೆಂಗಳೂರಿನ ಪಾಲಿಕೆಯಿಂದ ಈಗಾಗಲೇ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿರುವಂತದ್ದು. ಬೆಂಗಳೂರಿನ 8 ವಲಯಗಳಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ಸೂಚನೆಯಂತೆ ಪಾಲಿಕೆ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಕೂಡ ಆರಂಭ ಆಗಿರುವಂತದ್ದು. PPE ಕಿಟ್, ಗ್ಲೌಸ್, ಮಾಸ್ಕ್ ಧರಿಸಿ ಈಗಾಗಲೇ ಸಿಬ್ಬಂದಿಗಳು ಕೂಡ ಫೀಲ್ಡ್ಗೆ ಇಳಿದಿರುವಂತದ್ದು. PHC ಯಲ್ಲಿ ಟೆಸ್ಟಿಂಗ್ ಅನ್ನ ಕೂಡ ಶುರು ಮಾಡಿದ್ದಾರೆ. ಅಂದ್ರೆ ಪ್ರತಿದಿನ ಇಷ್ಟಂತ ಟೆಸ್ಟ್ ಮಾಡ್ಬೇಕಂತ ಆರೋಗ್ಯ ಇಲಾಖೆ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಹಾಗೆ ಜನರೇ ಸ್ವತಃ ಸ್ವಯಂ ಪ್ರೇರಿತವಾಗಿ ಬಂದು ಟೆಸ್ಟ್ಗೆ ಕೂಡ ಒಳಪಡ್ತಾ ಇದ್ದಾರೆ. ಕೋವಿಡ್ ಟೆಸ್ಟ್ಗೆ ಜನರು ಕೂಡ ಸ್ಪಂದಿಸ್ತಾ ಇದ್ದಾರೆ. ಅಂದ್ರೆ ಆಸ್ಪತ್ರೆ ಆವರಣದಲ್ಲಿ ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಸ್ವತಃ ಜನಸಾಮಾನ್ಯರು ಅಂದ್ರೆ ಕೆಮ್ಮು, ನೆಗಡಿ, ಶೀತ, ಜ್ವರ ಅಂದ್ರೆ ಈಗ ವಾತಾವರಣ ಏರುಪೇರು ಆಗ್ತಾ ಇರುವ ಕಾರಣಕ್ಕಾಗಿ ಕೂಡ ಶೀತ, ಕೆಮ್ಮು, ಜ್ವರ ಈ ರೀತಿಯಾದಂತಹ ಲಕ್ಷಣಗಳು ಇರುವಂತದ್ದು. ಸೊ ಆದ್ರೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಪಾಲಿಕೆ ವತಿಯಿಂದ ಫ್ರೀಯಾಗಿ ಈಗ ಟೆಸ್ಟ್ ನಡೀತಾ ಇರೋ ಕಾರಣಕ್ಕಾಗಿ ಬಹಳಷ್ಟು ಜನ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಶಾಂತಿನಗರದ ಪಾಲಿಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಾರ್ವಜನಿಕ ರ್ಯಾಂಡ್ ಟೆಸ್ಟ್ ಮಾಡುತ್ತಿದ್ದಾರೆ. ಈಗಾಗಲೇ ಪ್ರತಿದಿನ 5,000 ಟೆಸ್ಟ್ಗೆ ಆರೋಗ್ಯ ಇಲಾಖೆ ಸೂಚಿಸಿರುವ ಕಾರಣ ಈಗಾಗಲೇ ಅಂದ್ರೆ ಮಧ್ಯಾಹ್ನದವರೆಗೆ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ 100-150 ಜನ ಈಗಾಗಲೇ ಟೆಸ್ಟ್ ಮಾಡಿರುವಂತದ್ದು. ಅಷ್ಟು ಮಾತ್ರವಲ್ಲದೆ 2,000 ವೈದ್ಯಕೀಯ ಸಿಬ್ಬಂದಿಗಳನ್ನ ಕೂಡ ಅಂದ್ರೆ ಎಕ್ಸ್ಪರ್ಟ್ ಗಳನ್ನ ಕೂಡ ಇದಕ್ಕೆ ಅಂತ ತಂಡ ರಚನೆ ಮಾಡಿರುವಂತದ್ದು. ಸೊ ಪಾಲಿಕೆ ಹೇಳೋದಿಷ್ಟೇ, ಯಾರು ಕೂಡ ಭಯಪಡುವ ಅಗತ್ಯ ಇಲ್ಲ. ಒಂದು ವೇಳೆ ಆ ರೀತಿಯಾದಂತಹ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ಸ್ಥಳೀಯ ಆಸ್ಪತ್ರೆಗಳಿಗೆ ಅಂದ್ರೆ ಎಲ್ಲೆಲ್ಲ ಪಾಲಿಕೆ ಗುರುತಿಸಿದೆ ಅಲ್ಲೆಲ್ಲ ಹೋಗಿ ಟೆಸ್ಟ್ ಅನ್ನ ಕೂಡ ಮಾಡ್ಕೊಳ್ಳಿ. ಹಾಗೇನೆ ಟೆಸ್ಟ್ ಅಲ್ಲಿ ಒಂದ್ ವೇಳೆ ಕೊರೋನಾ ಪಾಸಿಟಿವ್ ಅಂತ ಬಂದಾಗ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಕೊಡೋದಕ್ಕೆ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಹಾಗೇನೆ ಪಾಲಿಕೆ ಕೂಡ ಸಿದ್ಧರಿರುವಂತದ್ದು. ಶಿಲ್ಪ ಭವ್ಯ ಡೀಟೇಲ್ಸ್ಗಾಗಿ. ಸೊ ಒಟ್ಟಾರೆಯಾಗಿ ರ್ಯಾಂಡಮ್ ಟೆಸ್ಟ್ಗಳಂತೂ ಈಗಾಗಲೇ ಆರಂಭ ಆಗಿದೆ. BBMP ವ್ಯಾಪ್ತಿಯಲ್ಲಿ, ಪಾಲಿಕೆ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈಗಾಗಲೇ ಶಾಂತಿನಗರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಇಲ್ಲಿ ಟೆಸ್ಟ್ಗಳನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸಿಬ್ಬಂದಿ ಕೂಡ ಸನ್ನದ್ಧರಾಗಿದ್ದಾರೆ ಟೆಸ್ಟ್ ಮಾಡೋದಕ್ಕೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.